ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ರಾಯಲ್ ಮಹಾಸಂಚಿಕೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಅಂತೂ ಇಂತೂ ಕೊನೆಗೂ ಭಾಗ್ಯ ಆದಿ ಮದುವೆ ಇವತ್ತು ಆಗೇ ಬಿಡುತ್ತೆ, ಸುಖಾಂತ್ಯವಾಗುತ್ತೆ. ಮುಂದೆ ಕೂಡ ಕತೆ ಮುಂದುವರಿಯುತ್ತೆ, ಏನಾಗುತ್ತೆ ಅನ್ನೋದನ್ನ ನಾವು ನೋಡುವ ಫ್ರೆಂಡ್ಸ್. ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿ ತಾಂಡವನ ಬಂಡವಾಳ ಎಲ್ಲವೂ ಕೂಡ ಹೊರಗೆ ಬೀಳುತ್ತೆ. ಶ್ರೇಷ್ಠ ಕೂಡ ಬಂದು ಎಲ್ಲ ಸತ್ಯವನ್ನ ಹೇಳ್ತಾಳೆ. ಆದ್ರೆ ಭಾಗ್ಯ ಹೇಳೋದೆಲ್ಲ ಸುಳ್ಳು ಅನ್ನೋದನ್ನೇ ಹೇಳ್ತಾ ಇರ್ತಾನೆ ತಾಂಡವ್. ಹಾಗೆ ಇಲ್ಲಿ ಭಾಗ್ಯನಿಗೆ ಎಲ್ಲಾ ಸತ್ಯ ಕೂಡ ಗೊತ್ತಿರ್ತದೆ. ಇವರು ಸೂರ್ಯವಂಶಿ ಮನೆಗೆ ನಾವು ಬಂದ ತಕ್ಷಣ ಆರತಿ ಮಾಡಿದಂತಹ ತಾಂಡವ್ ನೆಕ್ಸ್ಟ್ ಸ್ಟೋರ್ ರೂಮ್ಗೆ ಹೋಗಿ ತನ್ನ ಫೋಟೋವನ್ನ ಕೂಡ ಸುಟ್ಟು ಯಾವ ರೀತಿ ತನ್ನನ್ನ ದ್ವೇಷ ಮಾಡ್ತಾರೆ ಅನ್ನೋದನ್ನ ನಾನು ಆವತ್ತೇ ನೋಡಿದ್ದೆ ಮಾವ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಆಗ ಈ ಸತ್ಯ ಕೂಡ ಭಾಗ್ಯನಿಗೆ ಗೊತ್ತಿದೆ. ಇದನ್ನೆಲ್ಲ ಭಾಗ್ಯ ಹೇಳ್ತಾಳೆ, ಆದ್ರೆ ಕೂಡ ತನ್ವಿಗೆ ಮನಸ್ಸು ಕರಗುದಿಲ್ಲ. ತನ್ನ ಅಪ್ಪನ ಮೇಲೆ ಇರುವ ಪ್ರೀತಿ ವ್ಯಾಮೋಹವನ್ನು ಅವಳು ಬಿಡ್ತಾ ಇಲ್ಲ. ಅಪ್ಪನನ್ನೇ ಭಾಗ್ಯ ಮದ್ವೆ ಆಗ್ಬೇಕು ಅನ್ನೋದನ್ನ ಹೇಳ್ತಾ ಇರ್ತಾಳೆ. ಏನೋ ಮಿಸ್ಕಮ್ಯುನಿಕೇಶನ್ ಆಗಿದೆ, ಅಪ್ಪ ಆತರ ಮಾಡೋರಲ್ಲ ಅಂತ ಹೇಳಿ ಹೇಳ್ತಾಳೆ ತನ್ವಿ. ಆದ್ರೆ ತನ್ವಿಯ ಮಾತನ್ನ ಇಲ್ಲಿ ಯಾರು ಕೇಳೋದಿಲ್ಲ, ಯಾಕೆಂದ್ರೆ ಎಲ್ರಿಗೂ ಸತ್ಯದ ಅರಿವಾಗುತ್ತೆ. ಇಲ್ಲಿ ದ್ವೇಷ ಮಾಡ್ತಾ ಇದ್ದ ಅನ್ನೋದನ್ನ ಭಾಗ್ಯ ತನ್ನ ಕಣ್ಣಾರೆ ನೋಡಿದಾಳೆ, ತಾಂಡವ್ ಫೋಟೋವನ್ನ ಸುಟ್ಟ ಹಾಕೋದನ್ನ. ಹಾಗಾಗಿ ಎಲ್ರಿಗೂ ಗೊತ್ತಾಗುತ್ತೆ ಭಾಗ್ಯ ಇದು ತಾಂಡವ್ ಕೆಟ್ಟವನು ಅಂತ ಹೇಳ್ಕೊಂಡು. ಹಾಗೆ ಇವಳು ಭಾಗ್ಯ ಬುದ್ಧಿವಾದ ಹೇಳ್ತಾಳೆ, ನೀವು ಗರ್ಭಿಣಿ ಆದಂತಹ ಶ್ರೇಷ್ಠನ ಜೊತೆ ಬದುಕೋದು ಬಿಟ್ಟು ನನ್ನನ್ನ ಮದುವೆ ಆಗ್ಲಿಕ್ಕೆ ನನಗೆ ಇಲ್ಲಿ ಮೋಸ ಮಾಡಬೇಕು, ನನ್ನ ಮೇಲೆ ದ್ವೇಷ ತೀರಿಸ್ಬೇಕು, ಸೇಡು ತೀರಿಸ್ಬೇಕು ಅಂತ ಹೇಳಿ ಬಂದಿದ್ರಲ್ಲ, ನಿಮ್ದು ಒಂದು ಜನ್ಮನ ಅಂತ ಹೇಳಿ ಬೈತಾಳೆ ಭಾಗ್ಯ. ಆಗ ಅಂತ ಹೇಳಿ ಭಾಗ್ಯನ್ನ ಜೋರ್ ಮಾಡ್ಲಿಕ್ಕೆ ತಾಂಡವ್ ಹೊರಡ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, ನೀವೀಗ ಆತರ ಜೋರೆಲ್ಲ ಮಾಡಂಗಿಲ್ಲ, ನೀವು ಪಾಪದ ತಾಂಡವ್, ಒಳ್ಳೆಯವರಾಗಿರುವವರು, ಬದಲಾಗಿರೋರಲ್ಲ. ಈ ನಿಮ್ಮ ಪಾತ್ರವನ್ನ ನೀವು ಮರ್ತು ಬಿಟ್ರ, ಈ ರೀತಿ ನಿಮ್ಮ ಮುಖವನ್ನ ಹೊರಗೆ ತಂದೆ ಬಿಡ್ತೇನೆ ನಾನು, ನಿಮ್ಮ ಕಪಟ ರೂಪವನ್ನು ಹೊರಗೆ ತಂದೆ ತರ್ತೇನೆ. ಅದು ಈ ಸತಿ ನಿಮ್ಮ ಕಪಟ ರೂಪವನ್ನ ಹೊರಗೆ ತರಲಿಕ್ಕೆ ಈ ಭಾಗ್ಯನಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಹಾಗೆ ಇಲ್ಲಿ ಇನ್ನಾದ್ರೂ ಶ್ರೇಷ್ಠನ್ ಜೊತೆ ಚೆನ್ನಾಗಿ ಬದುಕಿ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಆದ್ರೆ ಆಗ ಕಾಮತ್ ಅವ್ರು ಹೇಳ್ತಾರೆ, ಇವನು ಶ್ರೇಷ್ಠ ಜೊತೆ ಬದುಕಲಿಕ್ಕೆ ಲಾಯಕ್ಕಲ್ಲ, ಯಾಕೆಂದ್ರೆ ಶ್ರೇಷ್ಠ ಗರ್ಭಿಣಿಯಾಗಿದ್ದಾಳೆ, ಅಂತವಳನ್ನೇ ಕಿಡ್ನಾಪ್ ಮಾಡಿ ಅವಳನ್ನೇ ಕೊಲ್ಲಿಸ್ಲಿಕ್ಕೆ ನೋಡಿದಂತಹ ಕೆಟ್ಟ ಮನಸ್ಥಿತಿಯ ಈ ತಾಂಡವ್ ಶ್ರೇಷ್ಠನ್ ಜೊತೆ ಹೋದ್ರೆ ಶ್ರೇಷ್ಠನಿಗೆ ಏನಾದ್ರೂ ತೊಂದರೆ ಮಾಡಬಹುದು. ಹಾಗಾಗಿ ಅವನನ್ನ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಕಾಮತ್ ಅವರು ಪೊಲೀಸರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ 5 ನಿಮಿಷಕ್ಕೆ ಪೊಲೀಸರು ಬರ್ತಾರೆ. ಪೊಲೀಸ್ ಬಂದು ತಾಂಡವನನ್ನ ಅರೆಸ್ಟ್ ಮಾಡುವಾಗ ತಾಂಡವ್ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಲಿಕ್ಕೆ ನೋಡ್ತಾನೆ. ತಪ್ಪಿಸ್ಕೊಂಡು ಓಡೋಗ್ಲಿಕ್ಕೆ ಹೋದಂತ ತಾಂಡವನನ್ನ ಎಲ್ರೂ ಸೇರಿ ಹಿಡಿದು ಕರ್ಕೊಂಡು ಹೋಗ್ತಾರೆ. ಆಗ ತನ್ವಿಗಂತೂ ದುಃಖ ತಡೆಯಲಿಕ್ಕೆ ಆಗುದಿಲ್ಲ. ಪಪ್ಪ 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 ಅಂತ ಹೇಳಿ ಅಳ್ತಾ ಇರ್ತಾಳೆ. ಆದ್ರೂ ಕೂಡ ಇಷ್ಟಾದ್ರೂ ಕೂಡ ಅವಳಿಗೆ ತನ್ನ ಅಪ್ಪ ಕೆಟ್ಟವರು ಅನ್ನೋದನ್ನ ಒಪ್ಪಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಇವನ್ನ ಅಷ್ಟು ಬ್ರೈನ್ ವಾಶ್ ಮಾಡಿದ್ದಾರೆ. ತಾಂಡವ ತುಂಬಾ ಮಗಳನ್ನ ನಾನು ಬದಲಾಗಿದ್ದೀನಿ ಅಂತ ಹೇಳಿ ತನ್ವಿಯ ಮನಸ್ಸನ್ನ ತುಂಬಾ ಹಾಳು ಮಾಡಿ ಇಟ್ಟಿದ್ದಾನೆ. ಒಂದು ಕಾರ್ಡ್ ತರ ಯೂಸ್ ಮಾಡಿದೆ ನಾನು ಮಗಳನ್ನು ಅಂತ ಹೇಳಿ ಅವನ ಹೇಳಿದ ಅಲ್ವಾ. ಅವಳ ಸೆಂಟಿಮೆಂಟ್, ತನ್ನ ತಂದೆ ಮೇಲೆ ಇರುವ ಪ್ರೀತಿಯನ್ನು ಕೆಟ್ಟದಕ್ಕೆ ಉಪಯೋಗಿಸಿಕೊಂಡಿದ್ದಾನೆ. ಆದ ಕಾರಣ ಅವಳ ಮನಸ್ಸು ಈಗ ಇಲ್ಲಿ ಆದಿ ಮತ್ತೆ ಭಾಗ್ಯ ಮದುವೆ ಆಗ್ತಾರೆ ಅನ್ನೋದನ್ನ ಒಪ್ಲಿಕ್ಕೆ ತಯಾರಿಲ್ಲ. ತನ್ನ ಅಪ್ಪ ಜೈಲಿಗೆ ಹೋಗ್ತಾರೆ ಅನ್ನೋದನ್ನ ಒಪ್ಪಿಕೊಳ್ಳಿಕ್ಕೆ ಕೂಡ ತಯಾರಾಗಿಲ್ಲ ಅವಳ ಮನಸ್ಸು. ಅಳ್ತಾ ಇರ್ತಾಳೆ. ಹಾಗೆ ಪೊಲೀಸರು ತಾಂಡವನನ್ನ ಹೇಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವಳು ಅಪ್ಪ ಅಪ್ಪ ಅಂತ ಹೇಳಿ ಕರಿತಾನೆ ಇರ್ತಾಳೆ ತನ್ವಿ. ಆಗ ತಾಂಡವ್ ಹೇಳ್ತಾನೆ, ಅಯ್ಯೋ ನಂದೇನು ತಪ್ಪ ಇಲ್ಲ, ಪಪ್ಪ ಇನ್ನೋಸೆಂಟು ತನ್ವಿ, ಪಪ್ಪ ಇನ್ನೋಸೆಂಟು, ಏನು ತಪ್ಪು ಮಾಡಿಲ್ಲ. ಅಮ್ಮ ಆದಿನ ಮದುವೆ ಆಗ್ಬೇಕು ಅಂತ ಎಲ್ರು ಸೇರಿ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಹೇಳ್ಕೊಂಡು ತಾಂಡವ್ ಹೇಳ್ತಾ ಇರ್ತಾನೆ. ಆದ್ರೆ ಪೊಲೀಸರು ಅವನನ್ನ ಹೇಳ್ಕೊಂಡು ಹೋಗ್ತಾರೆ. ಭಾಗ್ಯನ ಹತ್ರ ಶ್ರೇಷ್ಠನ ಹತ್ರ ಎಲ್ಲ ಕೈ ಮುಗಿದು ಕೇಳ್ಕೊಳ್ತಾಳೆ ತನ್ವಿ, ಅಪ್ಪನನ್ನ ಬಿಡಿಸು, ಜೈಲಿಗೆ ಕಳಿಸ್ಬೇಡ ಅಂತ ಹೇಳಿ. ಆದ್ರೆ ಶ್ರೇಷ್ಠ ಕೂಡ ಬೈತಾಳೆ, ನಾನು ಪ್ರೆಗ್ನೆಂಟ್ ಆಗಿದ್ರು ಕೂಡ ನನ್ನ ಮಗುವನ್ನ ಯಾವಾಗ ಇವನು ಕೊಲ್ಲಿಕ್ಕೆ ನೋಡಿದ, ನನ್ನನ್ನ ಕಿಡ್ನಾಪ್ ಮಾಡಿದ, ಆವತ್ತೇ ನಾನು ಇವನನ್ನ ಕ್ಷಮಿಸಲ್ಲ, ಅವನು ಜೈಲಲ್ಲಿ ಇರೋದೇ ಸರಿ ಅಂತ ಹೇಳಿ ಶ್ರೇಷ್ಠ ಹೋಗ್ತಾಳೆ. ಜೈಲಿಗೆ ಕರ್ಕೊಂಡೋಗಿ ಅವನನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಹೇಳ್ತಾರೆ. ನನ್ನನ್ನು ಕಿಡ್ನಾಪ್ ಮಾಡಿದ್ದು ಹೌದು ಅಂತ ಹೇಳಿ ಕಂಪ್ಲೇಂಟ್ ಕೂಡ ಶ್ರೇಷ್ಠ ಕೊಡ್ತಾಳೆ. ಹಾಗೆ ಇಲ್ಲಿ ನೆಕ್ಸ್ಟ್ ಕಾಮತ್ ಅವರು ಆದಿಭಾಗ್ಯ ಮದುವೆ ಆಗ್ಬೇಕು ಅಂತ ಹೇಳಿ ಹೇಳ್ತಾರೆ. ಆದ್ರೆ ಇಲ್ಲಿ ದೂರದಿಂದ ನಿಂತು ಏನ್ ಮಾಡಿದ್ರು ಕೂಡ ಪಪ್ಪನ್ನ ಕ್ಷಮಿಸ್ಲಿಲ್ಲ ಭಾಗ್ಯ, ಹಾಗೆ ಶ್ರೇಷ್ಠ ಕೂಡ ಕ್ಷಮಿಸ್ಲಿಲ್ಲ. ತಾಂಡವ್ ಜೈಲಿಗೆ ಹೋದ. ತನ್ವಿ ಅಂತೂ ಸ್ತಬ್ಧಳಾಗಿ ಅಲ್ಲೇ ನಿಂತು ಬಿಡ್ತಾಳೆ. ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಆದಿ ಮತ್ತೆ ಭಾಗ್ಯನ ಮದುವೆಯನ್ನು ಕೂಡ ಅವನು
ಒಪ್ಪಿಕೊಳ್ಳಿಕ್ ಆಗ್ತಾ ಇಲ್ಲ ಅವಳಿಗೆ, ಅಳ್ತಾ ಇರ್ತಾಳೆ. ತನ್ಮಯ್ ಅಂತೂ ಖುಷಿಯಿಂದ ಕುಣಿದಾಡ್ತಾ ಇರ್ತಾನೆ. ಹೇಗಾದ್ರೂ ನಾನ್ ಅನ್ಕೊಂಡಾಗೆ ಆಯ್ತಲ್ವಾ ಅಂತ ಹೇಳಿ ತನ್ಮಯ್ ತುಂಬಾ ಖುಷಿಯಾಗಿರ್ತಾನೆ. ಹಾಗೆ ಮದುವೆಗೆ ಒಪ್ಪಿಗೆನಾ ಅಂತ ಕೇಳುವಾಗ ಇಲ್ಲಿ ಭಾಗ್ಯ ಮಾವನ ಮುಖವನ್ನು ನೋಡ್ತಾನೆ, ಧರ್ಮರಾಯರ ಮುಖ ನೋಡ್ತಾಳೆ. ಧರ್ಮರಾಯರು ಹೇಳ್ತಾರೆ, ನೋಡು ಭಾಗ್ಯ, ನೀನು ಮದುವೆ ಆಗ್ಬೇಕು ಅಂತ ಹೇಳಿ ನಾನು ಹೇಳಿದ್ದೆ ಅವತ್ತೆ, ಆದ್ರೆ ಆ ತಾಂಡವನನ್ನ ಮದುವೆ ಆಗು ಅಂತ ಹೇಳಿ ನಾನು ತಪ್ಪು ಮಾಡಿದೆ, ನನ್ನ ಕ್ಷಮಿಸಮ್ಮ ಅಂತ ಹೇಳಿ ಧರ್ಮರಾಯರು ಹೇಳ್ತಾರೆ. ಹಾಗೆ ಎಲ್ರು ಸೇರಿ ಮದುವೆಗೆ ಒಪ್ಪಿಕೊಳ್ತಾರೆ. ತಾಂಡವ್ ಮತ್ತೆ ಆದಿ ಮತ್ತೆ ಭಾಗ್ಯ ಇಬ್ರು ಕೂಡ ಹಸೆಮಣೆ ಮೇಲೆ ಕೂತ್ಕೊಳ್ತಾರೆ. ಒಬ್ರಿಗೊಬ್ರು ಹಾರ ಬದಲಾಯಿಸ್ಕೊಳ್ತಾರೆ. ಎಲ್ಲರೆಲ್ಲ ಮುಖದಲ್ಲೂ ಒಂದು ಸಂತೋಷ, ಸಂಭ್ರಮ ಎಲ್ಲ ಕೂಡ ಇರ್ತದೆ. ಹಾಗೆಯೇ ಒಬ್ರಿಗೊಬ್ರು ಥ್ಯಾಂಕ್ಸ್ ಹೇಳಿಕೊಳ್ತಾ ಇರ್ತಾರೆ. ನನಗೆ ಒಳ್ಳೆ ಗೆಳೆಯ ಸಿಕ್ಕಿದ್ದಾನೆ, ನನ್ನನ್ನು ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ಗಂಡ ಬೇಕು, ಆ ರೀತಿ ನಾನು ಕನಸ್ಕೊಂಡಿದ್ದೆ. ನನ್ನ ಜೊತೆ ಯಾವಾಗ್ಲೂ ಇರ್ಬೇಕು, ಒಂದು ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವಂತಹ ಗಂಡ ನನಗೆ ಸಿಗ್ಬೇಕು ಅಂತ ಹೇಳಿ ಒಂದು ಕನಸಿತ್ತು ನನಗೆ. ಆ ಕನಸನ್ನ ನೀವು ಈಡೇರಿಸಿದ್ರಿ ಆದಿಯವರೇ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಹಾಗೆ ನಾನು ಪ್ರೀತಿಸಿದಂತಹ ಹುಡುಗಿ ನನ್ನ ಗೆಳತಿಯಾಗಿರ್ಬೇಕು, ನನ್ನನ್ನ ಅರ್ಥ ಮಾಡಿಕೊಂಡಿರ್ಬೇಕು ಅಂತ ಹೇಳಿ ಆದಿ ಕೂಡ ಹೇಳ್ತಾನೆ. ಅಂತ ಒಂದು ಒಳ್ಳೆ ಮನಸ್ಸಿನ ಹುಡುಗಿ ನನಗೆ ಸಿಕ್ಕಿದ್ದಾರೆ. ಅದೇ ನನ್ನ ಕನಸು ಇವತ್ತು ಈಡೇರಿತು ಅಂತ ಹೇಳಿ ಆದಿ ಅವರು ಕೂಡ ಹೇಳ್ತಾರೆ. ಹಾಗೆ ಕಾಮತ್ ಅವರು ಮಹಾಲಕ್ಷ್ಮಿ ಅಂತಹ ಸೊಸೆ ನನ್ನ ಮನೆಗೆ ಬರಬೇಕು ಅಂತ ಹೇಳುವ ಕನಸು ನನಗಿತ್ತು. ಅದೇ ರೀತಿ ಆ ಕನಸು ಕೂಡ ನನಸಾಯ್ತು ಅಂತ ಹೇಳಿ ಎಲ್ಲರೂ ಅವರವರ ಕನಸನ್ನ ಹೇಳ್ತಾ ಇರ್ತಾರೆ. ಅಂತೂ ಆಗ ಕಿಶನ್ ಹೇಳ್ತಾರೆ, ಏನು ಹೀಗೆ ಮಾತಾಡ್ತಾ ಇರ್ತೀರಾ, ತಾಳಿ ಕಟ್ಟಿಸ್ತೀರಾ ಅಂತ ಹೇಳಿ ಕೇಳ್ತಾನೆ. ಆಗ ಪುರೋಹಿತರು ಆಯ್ತಾಯ್ತು ಸಮಯ ಆಯ್ತು ಅಂತ ಹೇಳಿ ಗಟ್ಟಿಮೇಳ 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 ಅಂತ 3 ಸತಿ ಹೇಳಿ ಸುಲಗ್ನೆ ಸಾವಧಾನ ಅಂತ ಹೇಳಿ ಮಂತ್ರಗಳನ್ನ ಹೇಳಿ ಮಾಂಗಲ್ಯಂ ತಂತು ನಾನೇನ ಅಂತ ಎಲ್ಲ ಮಂತ್ರಗಳನ್ನ ಹೇಳಿ ಆದಿ ಕೈಯಿಂದ ಭಾಗ್ಯನಿಗೆ ತಾಳಿಯನ್ನ ಕಟ್ಟಿಸ್ತಾರೆ. ಆದಿ ಭಾಗ್ಯ ಅಂತೂ ಇಂತೂ ಕೊನೆಗೂ ಆದಿ ಭಾಗ್ಯ ಮದುವೆ ಅಂತೂ ಆಗುತ್ತೆ. ಭಾಗ್ಯ ಮದುವೆ ಎಲ್ಲ ಆದ್ಮೇಲೆ ಮದುವೆಯ ಶಾಸ್ತ್ರಗಳು, ಲಾಜ ಹೋಮ ಎಲ್ಲವೂ ಕೂಡ ನಡೆಯುತ್ತೆ. ತನ್ಮಯ್ ಹೋಮ ಮಾಡುವಾಗ ಹೋಗಿ ಕೀಟ್ಲೆ ಮಾಡ್ತಾ ಇರ್ತಾನೆ, ನಾನು ಹೋಮದಲ್ಲಿ ಪಾಲ್ಗೊಳ್ತೇನೆ ಅಂತ ಹೇಳಿ ತನ್ಮಯ್ ಕೂಡ ಪಾಲ್ಗೊಳ್ಳಿಕ್ಕೆ ನೋಡ್ತಾನೆ. ಆದ್ರೆ ದೂರದಲ್ಲಿ ನಿಂತಂದ ತನ್ಮಯ್ ಮಾತ್ರ ಬರುವುದೇ ಇಲ್ಲ, ಕೋಪದಲ್ಲೇ ಇರ್ತಾಳೆ. ಆಗ ಪೂಜಾ ಹೋಗಿ ತನ್ವಿಯನ್ನ ಕರ್ಕೊಂಡ್ ಬರ್ಲಿಕ್ಕೆ ಅಂತ ಹೇಳಿ ಹೋಗುವಾಗ ಅಲ್ಲಿ ಕುಸುಮ ಅವ್ರು ಹೇಳ್ತಾರೆ, ಅವಳೀಗ ಅವಳ ಪಾಡಿಗೆ ಇರ್ಲಿ, ಅವಳೀಗ ಕೋಪದಲ್ಲಿದ್ದಾಳೆ. ತನ್ನ ಅಪ್ಪನನ್ನು ಈ ತರ ನೋಡಿ ಎಷ್ಟು ನಂಬಿದ್ಲ ಅವಳು ತಾಂಡವನನ್ನ, ಆದ್ರೆ ಈ ತರ ನೋಡಿ ಅವಳಿಗೆ ಇನ್ನೂ ಕೂಡ ತನ್ನ ಅಪ್ಪ ಕೆಟ್ಟವರನ್ನೋದನ್ನ ಒಪ್ಪಿಕೊಳ್ಳಿಕ್ಕೆ ಆಗ್ಲಿಲ್ಲ. ಇನ್ನೂ ಕೂಡ ಅವಳ ಭ್ರಮೆ ಹೊರಗೆ ಬರ್ಲಿಲ್ಲ, ಅವಳು ಆ ಭ್ರಮೆಯಿಂದ ಹೊರಗೆ ಬರ್ಲಿಲ್ಲ. ಸ್ವಲ್ಪ ಹೊತ್ತು ಅವಳನ್ನು ಒಂಟಿಯಾಗೆ ಬಿಡುವ, ಆಮೇಲೆ ಸರಿಯಾಗ್ತಾಳ ಅವಳು ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ. ಹಾಗೆ ಆ ಗಂಟು ಮುಖ ಮಾಡಿಕೊಂಡು ಕೋಪದಿಂದ ಕೂತ್ಕೊಂಡೇ ಇರ್ತಾಳೆ ತನ್ವಿ. ಅಮ್ಮನನ್ನು ಆಕ್ಸೆಪ್ಟ್ ಮಾಡೋದಿಲ್ಲ. ಆದ್ರೆ ಭಾಗ್ಯನ ಕಣ್ಣಲ್ಲಿ ಫುಲ್ ನೀರ್ ಬರ್ತದೆ. ಯಾಕೆಂದ್ರೆ ತನ್ನ ಮಗಳು ಒಪ್ಲಿಲ್ಲಲ್ಲ ತನ್ನ ಮದುವೆಗೆ ಅಂತ ಹೇಳಿ ತುಂಬಾ ದುಃಖ ಆಗ್ತದೆ. ಎಷ್ಟೇ ಸಂತೋಷ ಇದ್ರು ಅವಳ ಮನಸ್ಸಲ್ಲೊಂದು ಕಳವಳ, ಭಯ ಇರ್ತದೆ. ಯಾಕೆಂದ್ರೆ ಇಲ್ಲಿ ಎಲ್ಲರೂ ಒಪ್ಪಿದ್ದಾರೆ, ಖುಷಿಯಿಂದ ಆಶೀರ್ವಾದ ಮಾಡಿದ್ದಾರೆ. ಆದ್ರೆ ನಮ್ಮ ತನ್ವಿ ಮಾತ್ರ ಒಪ್ಪಿಕೊಳ್ಳಿಲ್ಲ ಅಲ್ವಾಗ. ಒಂದು ತಾಯಿಗೆ ಎಷ್ಟಾದ್ರೂ ಬೇರೆ ಯಾರು ಒಪ್ಪದಿದ್ರು ಇಂಥ ಸಂದರ್ಭದಲ್ಲಿ ತನ್ನ ಮಕ್ಕಳು ಮದುವೆಗೆ ಒಪ್ಪಿದಾರಂತೆ ಹೇಳುವಾಗ ಒಂದು ಸಮಾಧಾನ ಆಗ್ತಿತ್ತು. ಆದ್ರೆ ಇಲ್ಲಿ ತನ್ವಿ ಒಪ್ಪಿಕೊಳ್ಳಿಲ್ಲ, ಹಾಗೇನೆ ಇದ್ದಾಳೆ. ಹಾಗೆ ಅಲ್ಲಿ ತನ್ವಿಯ ಮನಸ್ಸಲ್ಲಿ ವಿಷ ಬೀಜ ಬಿತ್ತಲಿಕ್ಕೆ ಅಂತ ಹೇಳಿ ಕನ್ನಿಕಾ ಅವಳನ್ನ ದಾಳವಾಗಿ ಉಪಯೋಗಿಸ್ಲಿಕ್ಕೆ ನೋಡ್ತಾ ಇರ್ತಾಳೆ. ಯಾಕೆ ಅಳೋದು ನೀನು, ಏನಾಯ್ತು, ನಿಂದು ಎಷ್ಟು ಒಳ್ಳೆ ಅದೃಷ್ಟ ಇತ್ತು, ಅಪ್ಪ ಅಮ್ಮನ ಮದುವೆ ನೋಡುವಂತಹ ಅದೃಷ್ಟ ಇತ್ತು, ಆದ್ರೆ ನಿನ್ನ ಅದೃಷ್ಟ ಎಲ್ಲ ಹೋಯ್ತು, ಬ್ಯಾಡ್ ಲಕ್ ನಿನಗೆ, ನೀನು ಅಪ್ಪ ಅಮ್ಮ ಇದ್ರು ಕೂಡ ಅನಾಥೆ ಆದೆ, ಹಾಗೆ ಹೀಗೆ ಅಂತ ಹೇಳಿ ಅವಳ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳನ್ನ ಬಿತ್ಲಿಕ್ಕೆ ನೋಡ್ತಾ ಇದ್ಲು ಕನ್ನಿಕಾ. ಹಾಗೆ ತನ್ಮಯ್ ಅಂತೂ ಫ್ಯಾಮಿಲಿ ಫೋಟೋ ಬೇಕು ಅಂತ ಹೇಳಿ ಎಲ್ಲರನ್ನ ಕರೀತಾ ಇದ್ದ. ಫ್ಯಾಮಿಲಿ ಫೋಟೋ ತೆಗಿಲಿಕ್ಕೆ ಇಲ್ಲಿ ಕನ್ನಿಕಾ ಮತ್ತೆ ಮೀನಾಕ್ಷಿಯನ್ನು ಕರೀಲಿಕ್ಕೆ ಹೋದ್ರೆ ಅವರು ತನ್ಮಯನನ್ನ ಬೈದು ಕಳಿಸ್ತಾರೆ. ಹಾಗೆ ಅಕ್ಕನ ಹತ್ರ ಹೋಗಿ ಅಕ್ಕ ಫೋಟೋಕ್ಕೆ ಬಾ ಅಂತ ಹೇಳಿ ಕೇಳಿದ್ರೆ ಕೂಡ ಅವಳು ಕೂಡ ಬೈತಾಳೆ, ಹೋಗ್ ತನ್ಮಯ್ ಅಂತ ಹೇಳಿ. ಫ್ಯಾಮಿಲಿ ಫೋಟೋಕ್ಕೆ ಯಾರು ಕೂಡ ಬರೋದಿಲ್ಲ. ಇಲ್ಲಿ ಕಿಶನ್, ಪೂಜಾ, ಸುನಂದ ಮತ್ತೆ ಭಾಗ್ಯನ ತಂದೆ, ಧರ್ಮರಾಯರು ಮತ್ತೆ ಕುಸುಮ ಎಲ್ಲರೂ ಇರ್ತಾರೆ. ಆದ್ರೆ ಇಲ್ಲಿ ತನ್ವಿ ಬರುದಿಲ್ಲ. ಹಾಗೆ ಮೀನಾಕ್ಷಿ ಕನ್ನಿಕಾ ಕೂಡ ಫ್ಯಾಮಿಲಿ ಫೋಟೋಕ್ಕೆ ಬರುದಿಲ್ಲ. ಆಗ ಅದಿ ಹೇಳ್ತಾನೆ, ಇದು ಫ್ಯಾಮಿಲಿ ಫೋಟೋ ತೆಗಿಲಿಕ್ಕೆ ಇವತ್ತು ಆಗೋದಿಲ್ಲ, ಯಾಕೆಂದ್ರೆ ಎಲ್ಲರ ಮನಸ್ಸು ಒಂದಾಗಿಲ್ಲ, ಬೇರೆ ಬೇರೆ ಆಗಿದೆ, ನಾವೆಲ್ಲರೂ ಒಂದೇ ಅಂತ ಹೇಳುವ ಭಾವನೆ ಬಂದಾಗ ಮಾತ್ರ ನಾವು ಫ್ಯಾಮಿಲಿ ಫೋಟೋ ತೆಗಿಬಹುದು ಅಂತ ಹೇಳಿ ಆದಿ ಹೇಳ್ತಾನೆ. ಹೌದು, ಆದಿಯವರು ಹೇಳೋದು ಸತ್ಯ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಹಾಗೆ ನಮ್ಮ ಈ 3 ಫ್ಯಾಮಿಲಿ ಕೂಡ ಒಂದಾಗ್ಬೇಕು, ನಾವೆಲ್ಲರೂ ಒಂದು ಅನ್ನುವ ಭಾವನೆ
ಅವನೇ ಬರ್ಬೇಕು, ಆ ರೀತಿ ನಾನು ಮಾಡ್ತೇನೆ ಅಂತ ಹೇಳಿ ಭಾಗ್ಯ ಕೂಡ ಹೇಳ್ತಾಳೆ. ಅಂತೂ ಇಂತೂ ಮದುವೆ ಶಾಸ್ತ್ರಗಳೆಲ್ಲ ಮುಗಿಯುತ್ತೆ. ಬಂದವರೆಲ್ಲ ಕುಂಕು ಮಾತಾಡ್ತಾ ಇರ್ತಾರೆ, ಏನೇನೋ ಮಾತಾಡ್ತಾ ಇರ್ತಾರೆ. ಅದನ್ನೇ ಪ್ಲಸ್ ಆಗಿ ತಗೊಳ್ತಾ ಕೆಟ್ಟದಾಗಿ ಮತ್ತೆ ಮಾತಾಡ್ತಾ ಇರ್ತಾರೆ ಕನ್ನಿಕಾ ಮತ್ತೆ ಮೀನಾಕ್ಷಿ. ಇಲ್ಲಿ ಎರಡು ಮಕ್ಕಳ ತಾಯಿಯನ್ನ ಇದು ಆದಿ ಯಾಕೆ ಮದ್ವೆ ಆಗ್ತಾನೆ, ಅವನಿಗೇನೋ ಕಾಯಿಲೆ ಇರ್ಬೇಕು ಅಂತ ಹೇಳಿ ಸುತ್ತಮುತ್ತಲಿದ್ದ ಜನಗಳೆಲ್ಲ ಮಾತಾಡ್ಕೋತಾರೆ. ಹಾಗೆ ಅವ ತಾಂಡವ್ ಎಂತ ಕ್ರಿಮಿನಲ್ ಅಂತ ಹೇಳಿ ಕೂಡ ಮಾತಾಡ್ಕೋತಾರೆ. ಅವನು ಇನ್ನೊಂದು ಮದ್ವೆ ಆಗಿದಾನಂತೆ, ಅವಳು ಗರ್ಭಿಣಿ ಅಂತೆ, ಎಂತ ಇನ್ನೊಂದ್ ಸಂಬಂಧ ಇದ್ರು ಇಲ್ಲಿ ತನ್ನ ಹೆಂಡತಿ ಜೊತೆ ಮತ್ತೆ ಮದ್ವೆ ಆಗ್ಲಿಕ್ಕೆ ಅಂತ ಹೇಳಿ ಬಂದ. ಎಂತ ಕ್ರಿಮಿನಲ್ ಇರ್ಬೋದಾ ತಾಂಡವ್. ಹಾಗೆ ಭಾಗ್ಯನ್ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡ್ಕೋತಾರ. ಅಯ್ಯೋ ಗಂಡನ್ ಜೈಲ್ ಗಳಿಸಿ ಇಲ್ಲಿ ಬೇರೊಬ್ಬನ ಜೊತೆ ಮದ್ವೆ ಆಗ್ತಾ ಇದ್ದಾನಲ್ಲ ಇವಳಂತವಳು ಅಂತ ಹೇಳಿ ಭಾಗ್ಯನ ಬಗ್ಗೆ ಕೂಡ ಕೆಟ್ಟದಾಗಿ ಬಂದ ಜನಗಳೆಲ್ಲ ಮಾತಾಡ್ತಾ ಇರ್ತಾರೆ. ಏನೇ ಆಗ್ಲಿ ತಾಂಡವನಿಗೆ ದುರಾದೃಷ್ಟ, ಇಷ್ಟು ಚೆನ್ನಾಗಿರುವ ಹೆಂಡತಿಯನ್ನ ಬಿಟ್ಟು ಅಲ್ಲಿ ಜೈಲ್ನಲ್ಲಿ ಮುದ್ದೆ ಮುರಿಯುವಂತಹ ಒಂದು ಸ್ಥಿತಿ ಬಂತು. ಆದಿಗಂತೂ ಅವನ ಅದೃಷ್ಟವಂತ, ಅವನಿಗೆ ಮೃಷ್ಟಾನ್ನ ಭೋಜನ ಸಿಕ್ಕಿತು ಅಂತ ಏನೇನೇನೇನೋ ಜನಗಳು ಮಾತಾಡ್ತಾ ಇದ್ರು. ಅಂತೂ ಇಂತೂ ಕೊನೆಗೂ ಆದಿ ಮತ್ತೆ ಭಾಗ್ಯ ಅವರ ಮದುವೆ ಆಗಿ ಸುಖಾಂತಿ ಆಯ್ತು. ಮುಂದೇನಾಗುತ್ತೆ, ಇವರ ಮೂರು ಫ್ಯಾಮಿಲಿ ಒಂದಾಗಿ ಯಾವಾಗ ಫ್ಯಾಮಿಲಿ ಫೋಟೋ ತೆಗಿತಾರೆ ಅನ್ನೋದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡುವ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.